ನೋಡಿದ್ರೆ ಎರಡು ಗಾಡಿ ಜೊತೆಲಿ ನಿಲ್ಲಿಸ್ಬಿಟ್ಟು ಹೆಂಗೆ ನಿಲ್ಸಿದ್ವಿ ಗಾಡಿಗಳ ನೋಡ್ಕೊಳ್ಳಿ. ಎಲ್ಲರೂ ಮಂಗಳೂರಲ್ಲಿ ಮೀಟ್ ಮಾಡಿ ಅಂತ ಹೊಸಪೇಟೆಯಲ್ಲಿ ಮೀಟ್ ಮಾಡ್ತೀವಿ ನಾವು. ಹೆಂಗೆ? ನಮಸ್ಕಾರ ಫ್ರೆಂಡ್ಸ್, ಹೆಂಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ. ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಪ್ಪ ಇದ್ದೀನಿ ಅಂದರೆ ಮಾಮೂಲಿ ನಮ್ಮ HRG ಅಂದರೆ MS ಮೆಟಲ್ ಫ್ಯಾಕ್ಟ್ರಿಯಲ್ಲಿ ಇದ್ದೀನಿ. ಎಷ್ಟು ಗಾಡಿ ಇದ್ದಾವೆ ಅಂತ ನೋಡಿ. ಎಲ್ಲ ಗಾಡಿಗಳು ಇಲ್ಲಿ ನಮ್ಮ ಅರ್ಜುನ ಇಂದೆಲ್ಲ ಗಾಡಿಗಳಿದೆ ನೋಡಿ. ಎಷ್ಟು ಗಾಡಿ ಇದಾವೆ ಅಂದರೆ ಅಪ್ಪ ಅಂದರೆ ಎಲ್ಲ ಕೋಕ್ಗಳು ಜಾಸ್ತಿ ಇರೋದಿಲ್ಲಿ. ಬುಲೆಟು ಸ್ಕ್ರಾಪು ಕಮ್ಮಿ ನೋಡಿ. ಈ ಗಾಡಿ ರಾತ್ರಿ ಹೇಳಿದ್ನಲ್ಲ ನಾನು, ಸನ್ರೈಸ್ ಫ್ರೈಟ್ ಮೂವರ್ಸ್ ಪ್ರೈವೇಟ್ ಲಿಮಿಟೆಡ್. ಯಾರು ಗೊತ್ತಾ? ನಮ್ಮ VLS ವೆಂಕಟೇಶ್ ಅವರೇ ಬಂದಿರೋದು. ಬೆಳಗ್ಗೆನೇ ಎದ್ದು ವಾಕಿಂಗ್ ಹೋಗಿದ್ದಾರೆ 1 ಕಿಲೋಮೀಟ್ರ್ ಅವರು. ಈ ಫ್ಯಾಕ್ಟ್ರಿ ಒಳಗೆ ನೈಟ್ ಹೊತ್ನಲ್ಲಿ ಬಂದರೆ ಮೇಯ್ನ್ ತಿಳ್ಕೊಬೇಕಾದ್ರೆ, ರಾತ್ರಿ ಹೊತ್ನಲ್ಲಿ ಬಂದರೆ ಈ ಫ್ಯಾಕ್ಟ್ರಿ ಒಳಗೆ ಬಿಲ್ ಜೊತೆ ನಮ್ಮದು ಲೈಸೆನ್ಸ್ ಜೆರಾಕ್ಸೂ ಕೊಟ್ಟುಬಿಡ್ಬೇಕು. ಕೊಟ್ಟಾಗ ನಮಗೆ ಬೆಳಗ್ಗೆದ್ದು ವಾಕಿಂಗ್ ಮಾಡೋದು ತಪ್ಪುತ್ತೆ. ಇಲ್ಲಾಂದರೆ ನಾವು ವಾಕಿಂಗ್ ಮಾಡಬೇಕು. ನಾವು ರಾತ್ರಿನೇ ಕೊಟ್ಬಿಟ್ಟಿದ್ದೆ, ನಮ್ಮ ವೆಂಕಟೇಶ್ ಅವ್ರು ಕೊಟ್ಟಿದ್ದಿಲ್ಲ. ಈಗ ತಗೊಂಡಾಗ ಅಲ್ಲೈತೆ ಮೇಟ್ ಕಾಣುತ್ತೆ ಗೊತ್ತಾ? ಅಲ್ಲಿ ನೋಡಿ, ಅಲ್ಲೈತೆ ಮೇನ್ ಗೇಟ್. ಅಲ್ಲಿಂದ ಇನ್ನು ಮೇಲಕ್ಕೆ ಹೋಗ್ಬೇಕು. ಐತೆ ಮೇನ್ ಗೇಟು. ಅಲ್ಲಿ ಹೋಗಿ ಲೈಸೆನ್ಸ್ ಕೊಟ್ಟು ಬರಬೇಕು. ಜೆರಾಕ್ಸ್ ಇಲ್ಲಾಂದ್ರೂ ನಡೀತೈತೆ. ಅಲ್ಲಿ ಹೋಗಿ ಕೊಟ್ಟು ಬರಬೇಕು. ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ, ಮುಂಚೆನೇ ಜೆರಾಕ್ಸ್ ಮಾಡಿಕೊಂಡು ಅದರಲ್ಲಿ ಪಿನ್ ಮಾಡಿ ಕಳಿಸ್ಬಿಡ್ತೀವಿ ಬಿಲ್ ಜೊತೆ. ಹಂಗಾಗಿ ನಮ್ಮನ್ನು ಕಳಿಸಲ್ಲ. ನಾವು ಗೊತ್ತಿರೋರು ಏನು ಮಾಡ್ಬಿಡ್ತೀವಿ, ರೆಗ್ಯುಲರಾಗಿ ಬರೋರು ಹಂಗೆ ಮಾಡ್ಬಿಡ್ತೀವಿ ನಾವು. ಹೊಸ್ದಾಗಿ ಬರೋರಿಗೆ ಗೊತ್ತಾಗಲ್ಲ. ಈಗ ಪ್ರತಿಯೊಬ್ಬರು ಎಲ್ಲಿದ್ದಾರೆ, ಎಲ್ಲರೂ ಲೈಸೆನ್ಸ್ ಕೊಡೋಕ್ಕೆ ಎದ್ದೋಗಿದ್ದಾರೆ. ನಾವು ಮಾತ್ರ ಏನಿಲ್ಲ. ಹೆಂಗೆ ಹೋಗ್ತೀವಿ ಅಂದರೆ, ನಾವು ಲೈಸೆನ್ಸ್ ಫಸ್ಟೇ ಜೆರಾಕ್ಸ್ ಕೊಟ್ಟಿರೋದ್ರಿಂದ ನಮ್ಮದು ವಾಕಿಂಗ್ ಮಾಡೋದು ತಪ್ಪುತ್ತೆ. ಬರ್ರಿ, ನಮ್ಮ ವೆಂಕಟೇಶ್ವರ್ ಹೋಗಿದ್ದಾರೆ ವಾಕಿಂಗ್ ಮಾಡ್ಕೊಂಡು. ಬಂದಾಗ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿದ್ರೆ ಎರಡು ಗಾಡಿ ಜೊತೆಲಿ ನಿಲ್ಲಿಸ್ಬಿಟ್ಟು ಹೆಂಗೆ ನಿಲ್ಸಿದ್ವಿ ಗಾಡಿಗಳ ನೋಡ್ಕೊಳ್ಳಿ. ಎಲ್ಲರೂ ಮಂಗಳೂರಲ್ಲಿ ಮೀಟ್ ಮಾಡಿ ಅಂತ ಹೊಸಪೇಟೆಯಲ್ಲಿ ಮೀಟ್ ಮಾಡ್ತೀವಿ ನಾವು. ಹೆಂಗೆ? ನಮಸ್ಕಾರ ಫ್ರೆಂಡ್ಸ್, ಹೆಂಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮ ಸಂಕ್ರಾಂತ ನಾವು ಇಲ್ಲೇ ಮೀಟ್ ಎಲ್ಲೆಲ್ಲಿ ಮೀಟ್ ಆಗ್ತೀವಿ. ಎಲ್ಲರೂ ಸುಮಾರು ಜನ ಮೆಸೇಜ್ ಆಗ್ತಿದ್ರಿ, ಮಂಗಳೂರಲ್ಲಿ ಮೀಟ್ ಆಗ್ರಿ ಅಂದರೆ ನಾವು ಹೊಸಪೇಟೆಯಲ್ಲಿ ಮೀಟ್ ಆಗ್ತೀವಿ. ಬೆಳಗ್ಗೆ ಮೀಟ್ ಆದ್ರು. ಎರಡು ಗಾಡಿ ನೋಡಿ ಹೆಂಗೆ ನಿಲ್ಸಿದ್ವಿ ಜೊತೆಲಿ ನೋಡಿದ್ರ. ಖಾಲಿ ಮಾಡ್ಕೊಂಡು ಆಚೆ ಹೊರಗಡೆ ಬಂದ್ವಿ. ಟೈಮ್ ಇವತ್ತು 11 ಗಂಟೆ. ಲೇಟ್ ಆಗ್ಬಿಡ್ತು. ಇರೋದು ಒಂದೇ ಗಾಡಿ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಲೇಟ್ ಮಾಡ್ಬಿಟ್ಟು ಖಾಲಿ ಮಾಡೋಕ್ಕೆ. ನಮ್ಮ ಇವ್ರು ಬೇರೆ ಬರ್ತಾ ಇದ್ದಾರೆ, ನಮ್ಮ ವೆಂಕಟೇಶ್ ಅವ್ರು ಬೇರೆ ಬರ್ತಾವ್ರೆ. ಹೋಗೋಣ, ಆರಾಮಾಗಿ ಹೋಗಿ ಸದ್ಯಕ್ಕೆ ನಾಷ್ಟ ಮಾಡ್ಕೊಂಡು. ಲೋಡಂತೂ ಇಲ್ಲ, ಫುಲ್ ರೆಸ್ಟು ಇವತ್ತು. ಟೋಲಲ್ಲಿ ಹೋಗಿ ಆರಾಮಾಗಿ ನೋಡೋಣ ಏನೇನಾಗುತ್ತೆ ಅಂತ. ಲೋಡಂತೂ ಆಗಲ್ಲ, ರೆಸ್ಟ್ ತಗೊಳ್ಳೋಣ ಇವತ್ತು. ಸ್ನೇಹಿತರೆ, ಮಧ್ಯಾಹ್ನ ಟೈಮ್ 3 ಗಂಟೆ. ಲೋಡ್ ಹೇಳಿಲ್ಲ. ಈ ಜ್ಯೂಸ್ ಕುಡಿಯೋಕೆ ಬಂದಿದ್ವಿ, ಕರ್ಬೂಜ್ ಜ್ಯೂಸು. ಅಲ್ಲಿದ್ದಾನೆ ನೋಡಿ, ಇದು ಗಿಣಿಗೆರೆ ಟೋಲು. ಇಲ್ಲಿದೆ ನೋಡಿ ಜ್ಯೂಸ್ ಅಂಗಡಿ. ಎಲ್ಲ ಜ್ಯೂಸ್ ಅಂಗಡಿ ನೋಡಿ, ಸಾಕಾಗೈತೆ. ಹಣ್ಣು ಎಲ್ಲ ಇರೋ ಸಣ್ಣ ಗಾಡಿ ಒಳಗೆ ಯಾವ್ಯಾವ ಥರ ಜ್ಯೂಸ್ ಮಾಡ್ತಾರೆ ನೋಡಿ. ಇಲ್ಲಿ ಹಣ್ಣುಗಳು ನೋಡಿ, ಆಪಲ್ಲು, ಇದು ಆಪಲ್ಲು, ಬಾಳೆಹಣ್ಣು, ಇದು ಪೈನಾಪಲ್ಲು, ದ್ರಾಕ್ಷಿ, ಆರೆಂಜು, ಕಿತ್ಲೆಹಣ್ಣು, ಇದು ಕರ್ಬೂಜು. ಇಲ್ಲಿಗಿಂತ ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ಸು ನೋಡಿ, ಏನೇನೆಲ್ಲ ಇಟ್ಕೊಂಡಿದೆ ಇಷ್ಟು ಸಣ್ಣ ಗಾಡಿ ಒಳಗೆ. ಅದ್ರ ಜೊತೆಯಲ್ಲಿ ಇಲ್ಲಿ ಕಲ್ಲಂಗಡಿ ಹಣ್ಣು,
ಕಲ್ಲಂಗಡಿ ಹಣ್ಣು ಜೊತೆಗೆ ಪಪ್ಪಾಯಿ ಎಲ್ಲನೂ ಬಿಗ್ ಇಲ್ಲಿ ರೇಟ್ಗಳು ನೋಡಿ, ರೇಟ್ ತೋರಿಸ್ತೀನಿ. ಬಿಗ್ ಪ್ಲೇಟ್ 60 ರೂಪಾಯಿ, ಮಿಕ್ಸ್ ರೇಟ್ 30 ರೂಪಾಯಿ. ಕಲ್ಲಂಗಡಿ ಹಣ್ಣು ಮಿಕ್ಸ್ ಎಲ್ಲ ನೋಡಿ. ಎಲ್ಲ ಅವ್ರದ್ದೇನೆ. ಬರ್ರಿ ಜ್ಯೂಸ್ ಕೊಡೋದು ಬಿಸಿಲು ಸಿಕ್ಕಾಬಿಡ ಇಲ್ಲಿ. ನಮ್ಮ ಅರ್ಜುನ ಅಂತೂ ಅಲ್ಲಿ ಕಾಣ್ತಿರೋದು ನೋಡಿ. ಟೋಲಿಂದ ಮುಂದೆ ಒಳ್ಳೆ ಬಿಸಿಲು ಬರುತ್ತೆ. ಜ್ಯೂಸು ಸೂಪರ್ ಆಗೈತೆ ಮಾತ್ರ. The next day. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ಗಾಡಿ ಖಾಲಿಯಾಗಿರೋ ಗಾಡಿ ನಿನ್ನೆ ಲೋಡೇ ಆಗಿಲ್ಲ. ಟೋಲಲ್ಲಿ ಹಾಕಿ ಮಲಿಕೊಂಡಿದ್ದೆ. ನಮ್ಮ ವೆಂಕಟೇಶ್ ಅವರು ಆ ಕಡೆ ಹೋದ್ರು. ಗಾಡಿ ಆಫ್ ಮಾಡಿಬಿಡೋಣ. ಗಾಡಿ ರನ್ನಿಂಗಲ್ಲಿ ಬಿಟ್ಟಿದ್ದೆ, ವ್ಯಾಕಮ್ ಇರಲಿ ಅಂತೇಳಿ. ಇರಲಿ. ನಮ್ಮ ವೆಂಕಟೇಶ್ ಅವರು ನಿನ್ನೆ ಆ ಕಡೆ ಹೋದ್ರು. ಚೆನ್ನಾಗಿ ನಿದ್ದೆ ಮಾಡಿದೆ ನಿನ್ನೆ ಎಲ್ಲ ಮಧ್ಯಾಹ್ನ ಸಂಜೆವರೆಗೂ. ಲೋಡ್ ಬೇರೆ ನಿನ್ನೆ ಯಾವ ಲೋಡ್ ಬೇರೆ ಇರಲಿಲ್ಲ, ಗೊತ್ತಿತ್ತು ಲೋಡ್ ಆಗಲ್ಲ ಅಂತ. ರಾತ್ರಿ ಒಂದು 8 ಗಂಟೆಗೆ 8:15 ಹೇಳಿದ್ರು ಲೋಡು. ಬಂದಿದ್ದೀವಿ ಅಂದರೆ ಬೆಳಗ್ಗೆನೇ ಲೋಡ್ ಆಗೋದು, ಅಂದರೆ ರಾತ್ರಿನೇ ಹೇಳಿದರು. ಇಲ್ಲೇ ಫ್ಯಾಕ್ಟ್ರಿದಾಗ ಬಂದು ಆಲ್ಟ್ ಆಗಿದ್ದೀನಿ. ಈಗ ಬೆಳಗ್ಗೆ ಆಲೆ 8:15 ಆಯ್ತಾ ಬಂತು ಟೈಮು. ಎದ್ದು ಸ್ವಲ್ಪ ಗಾಡಿ ಎಲ್ಲ ಕ್ಲೀನ್ ಮಾಡಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ಕೊಂಡು ಲೋಡ್ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ. ಮಾಡ್ಕೊಂಡು ತಿನ್ಕೊಂಡು ಮಲಿಕೊಳ್ಳೋದು, ಮತ್ತೆ ಒಂದೊಂದು 2 ರೌಂಡ್ ಟೈಮ್ ಸಿಕ್ಕಿದಾಗೆಲ್ಲ ಮಲಿಕೊಳ್ಳೋದು. ಇವತ್ತು ಇಲ್ಲಿ ಗೋಲಿ ಗಾಡಿಗಳು ಜಾಸ್ತಿ ಇವೆ. ಅವು ಇದ್ದರೆ ನಮ್ಮ ಲೋಡ್ ಗಾಡಿಗಳು ಸ್ವಲ್ಪ ಲೋಡಿಂಗ್ ಲೇಟ್ ಮಾಡೋದು. ಅವೆಲ್ಲ ಖಾಲಿ ಆಗೋವರೆಗೂ ಲೋಡ್ ಮಾಡಲ್ಲ. ಅವೆಲ್ಲ ಖಾಲಿ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಮಾಡಿಬಿಡ್ತಾರೆ. ಮಧ್ಯಾಹ್ನದ ಮೇಲೆ ನಮ್ಗೆ ಲೋಡ್ ಮಾಡ್ಬೋದು. ಹಂಗಾಗಿ ಮಾಡ್ಬಿಟ್ಟು ಮತ್ತೊಂದು ರೌಂಡ್ ನಿದ್ದೆ ಮಾಡೋದು. ಏನು ಮಾಡ್ತೀರಾ ಅಲ್ವಾ? ಟೈಮ್ ಸಿಕ್ಕಿದಾಗ ನಿದ್ದೆ ಮಾಡ್ತಾ ಇರಬೇಕು. ತಿರ್ಗಾ ರಾತ್ರಿ ಗಾಡಿ ಓಡಿಸ್ಬೇಕಾದ್ರೆ ರಾತ್ರಿ ಎಲ್ಲ ಗಾಡಿ ಓಡಿಸ್ಬೇಕಾಗತ್ತೆ. ಹಂಗಾಗಿ ಏನು ಮಾಡಬೇಕು, ಟೈಮ್ ಸಿಕ್ಕಿದಾಗ ಮಲಿಕೊಬೇಕು. ಮೊನ್ನೆ ಒಂದು ವೀಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಹಾಕಿದ್ದಾರೆ. ಏನಪ್ಪ ಅಂದರೆ, ಅಣ್ಣ ನಿಮ್ಮ ವಯಸ್ಸು ಎಷ್ಟು? ಈಗ 15-18 ದಿನಕ್ಕೆ ಒಂದ್ಸಲಿ ಮನೆಗೆ ಹೋದರೆ ಮಕ್ಕಳೆಲ್ಲ ಬೇಜಾರು ಮಾಡ್ಕೊಳ್ಳಲ್ವಾ? ನವೀನ್ ಗೌಡ ಸೆಂಟ್, ಯಾರೋ ನವೀನ್ ಗೌಡ ಏನೋ ವಿಡಿಯೋ ಸೆಂಡ್ ಮಾಡೋರೆ. ಬೇಜಾರು ಮಾಡ್ಕೊಳ್ಳಲ್ವಾ ಹಂಗೆ ಹಿಂಗಂತ ಹಾಕಿದ್ದಾರೆ. ಸುಮಾರು ಜನಗಳಿಗೆ, ನಮ್ಮ ಸಬ್ಸ್ಕ್ರೈಬರ್ಗೆ ಕೆಲವೊಬ್ರಿಗೆ ಗೊತ್ತು, ಕೆಲವೊಬ್ರಿಗೆ ಗೊತ್ತಿಲ್ಲ. ನನಗೆ ಅಂತೂ ಹೆಚ್ಚು ಕಮ್ಮಿ ಈ ಮೇ 5ನೇ ತಿಂಗಳು 22ನೇ ತಾರೀಕು ಬಂದರೆ 42 ವರ್ಷ ಆಗುತ್ತೆ. 42 ವರ್ಷ ಆಗುತ್ತೆ. ಮದುವೆ ಆಗಿ ಒಂದು 15-16 ವರ್ಷ ಆಯಿತು. ನಮಗೆ ಮಕ್ಕಳಿಲ್ಲ, ಇನ್ನೂವರೆಗೂ ಮಕ್ಕಳಿಲ್ಲ. ಎಲ್ಲ ಕಡೆ ತೋರಿಸೋದೆಲ್ಲ ತೋರಿಸಿ ಎಲ್ಲದ ವ್ಯವಸ್ಥೆ ಮಾಡಿದ್ವಿ. ಆದರೂ ಇನ್ನೂವರೆಗೂ ಪ್ರಾಬ್ಲಮ್ಮು ಇಬ್ಬರಲ್ಲೂ ಇಲ್ಲ. ಆದ್ರೂ ಮಕ್ಕಳಿಲ್ಲ, ಏನಂತ ಗೊತ್ತಿಲ್ಲ. ಮಕ್ಕಳು ಆಗೋ ಟೈಮಿಗೆ ಆಗುತ್ತೆ, ಯಾವಾಗ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳೋರೆ. ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಬರ್ದಂಗೆ ಆಗುತ್ತೆ ಅಂತ ನಾವು ಸುಮ್ಮನಾಗಿದ್ವಿ ಸದ್ಯದಲ್ಲಿ. ಹಾಗಾಗಿ ನಮಗೆ ಮಕ್ಕಳಿಲ್ಲದ ಕಾರಣ ಅಷ್ಟೇ ಒಂದು. ಆಮೇಲೆ ಇನ್ನೊಂದು, ಮನೆಗಂದರೆ ಸ್ವಲ್ಪ ಕಮಿಟ್ಮೆಂಟು ಸಾಲ ಇರೋದ್ರಿಂದ, ಆಮೇಲೆ ದಿನ ಫೋನಲ್ಲಿ ಮಾತಾಡ್ತಿರ್ತೀವಿ. ಕಮಿಟ್ಮೆಂಟ್ ಸಾಲ ಸಿಕ್ಕಾಪಟ್ಟೆ ಇರೋದ್ರಿಂದ ಒಂದು ವಾರ 15 ದಿವಸ ಆಗುತ್ತೆ. ಒಂದೊಂದ್ಸಲಿ ವಾರಕ್ಕೆಲ್ಲ ಹೋಗ್ಬಿಡ್ತೀವಿ. ಯಾವುದೋ ಒಂದು ಟ್ರಿಪ್ಪು. ಈಗ ಮೊನ್ನೆ ಲೋಡ್ಗಳಿಲ್ಲ ಅಂತೇಳಿ ಕ್ಯಾಲಿಕೇಟ್ ಹೋಗಿ ಅಲ್ಲಿಂದ ಬಂದಿರೋದ್ರಿಂದ 15 ದಿನ ಆಗ್ಬಿಡ್ತು. ಇಲ್ಲಾಂದರೆ ವಾರ 10 ದಿವಸಕ್ಕೆಲ್ಲ ಹೋಗ್ಬಿಡ್ತೀವಿ ನಾವು ಮನೆಗೆ. ಒಂದ್ಸಲ ಹೋಗಿ ನೋಡಿ. ಇವಾಗ ಹೋದ್ವಿ, ಒಂದು 3 ದಿನ ಮನೇಲಿದ್ದೆ. 3 ದಿನ ಮನೇಲಿದ್ದು ಬಂದಿರೋದು. ಇದೆಲ್ಲ ಇರ್ತವೆ ಡಿಪಾರ್ಟ್ಮೆಂಟಲ್ಲಿ. ಇವೆಲ್ಲ ನಾವು ಡೈಲಿ ಮನೆಗೆ ಹೋಗ್ಬೇಕು. ಅವೆಲ್ಲ ಎಲ್ಲ ಕೆಲಸ ಮಾಡೋರ್ಗೆ ಆಗಲ್ಲ. ಡೈಲಿ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಲೋಕಲ್ ಗಾಡಿ ಓಡಿಸ್ಬೇಕು. ಲೋಕಲ್ ಗಾಡಿ ಹೋದರೆ ಸಂಪಾದನೆ ಆಗಲ್ಲ. ಸಂಪಾದನೆ ಮಾಡಬೇಕಂದ್ರೆ ಲೋಕಲ್ ಗಾಡಿಯಲ್ಲಿ ಆಗಲ್ಲ. ಹಿಂಗೆಲ್ಲ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಡ್ರೈವರ್ ಕೆಲಸಕ್ಕಂತ ಬಂದಮೇಲೆ ಇವೆಲ್ಲ ನಿಭಾಯಿಸ್ಕೊಂಡು ಹೋಗಲೇಬೇಕು. ಅರ್ಥ ಆಯ್ತಾ? ನಮ್ಮ ಬಿಗ್ ಬಾಸಲ್ಲಿ ಹೇಳ್ತಾಳಲ್ಲ ಮೋಕ್ಷಿತ, ಅರ್ಥ ಆಯ್ತಾ ಅಂದ್ಕೊಂಡು ಬರ್ರಿ. ಈಗ ಒಂದು ಉಪ್ಪಿಟ್ಟು ಒಂದು ಮಾಡಿಬಿಟ್ಟು ಆರಾಮಾಗಿ ತಿಂದ್ಬಿಟ್ಟು ಮಲಿಕೊಳ್ಳೋಣ ಒಂದು 2 ರೌಂಡು. ಆಮೇಲೆ ಲೋಡ್ ಎಷ್ಟೊತ್ತಿಗೆ ಮಾಡ್ತಾರೆ ನೋಡೋಣ. ಜಾಸ್ತಿ ನಾವು ಮಾತಾಡ್ತಾ ಹೋದರೆ
ವೀಡಿಯೋಗಳು ಲೆಂತ್ ಆಗ್ಬಿಡ್ತವೆ, ಅಣ್ಣ ರೋಡ್ ತೋರಿಸಲ್ಲ ಬರೀ ಮಾತಾಡೋದೇ ಆಗುತ್ತೆ ಅಂತಿರ್ತಾರೆ ಒಬ್ಬರು. ಆಮೇಲೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲೊಬ್ಬರು ಮೆಸೇಜ್ ಹಾಕಿದ್ದಾರೆ. ಏನಪ್ಪ ಅಂದರೆ ಮೊನ್ನೆ ಗವಿಸಿದ್ದೇಶ್ವರ ಜಾತ್ರೆಗೆ ಹೋಗಿ ಬಂದಿದ್ದು ಒಂದು ವಿಡಿಯೋ ಹಾಕಿದ್ದೆ. ನಿನ್ನೆ ಜಾತ್ರೆಗೆ ಹೋಗಿ ಬಂದಿದ್ವಿ ನಾವು ಹೋದ ವಾರದಲ್ಲಿ, ಅಂದರೆ ವಿಡಿಯೋ ನಿನ್ನೆ ಕಳಿಸಿದ್ದೆ. ಅದ್ರಲ್ಲಿ ಹಾಕವ್ರೆ, ನೀವು ಜಾತ್ರೆಗೆ ಹೋಗಿ ಚಿಕನ್ ತಿಂತಿರಲ್ಲ ಸರಿನಾ ಅಂತ ಹಾಕಿದ್ದಾರೆ. ನಾವು ಸ್ನಾನ ಮಾಡ್ಕೊಂಡು, ನೀವು ವಿಡಿಯೋ ಕ್ಲಿಯರಾಗಿ ನೋಡಿ, ಸ್ನಾನ ಮಾಡ್ಕೊಂಡು ಜಾತ್ರೆಗೆ ಹೋಗಿ ಬಂದು ಚಿಕನ್ ಎಲ್ಲ ತಗೊಬಂದು ಅಡುಗೆ ಮಾಡಿ ತಿಂದು ಮಲಿಕೊಂಡಿದ್ದು ರಾತ್ರಿ. ನಾವು ಆ ಥರ ಮಾಡಿದ್ವಿ. ಮಟನ್ನು ಚಿಕನ್ ಎಲ್ಲ ತಿಂದುಬಿಟ್ಟು ಜಾತ್ರೆಗೆ ಹೋಗಿ ಬಂದಿಲ್ಲ. ನಾವು ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಜಾತ್ರೆಗೆ ಹೋಗಿದ್ದು. ಗಾಡಿಯಾಗ ಒಂದು 5 ನಿಮಿಷ ನಿಂತ್ಕೊಂಡಿಲ್ಲ. ನನ್ನ ಮೊಬೈಲಾಗ ಚಾರ್ಜ್ ಬೇರೆ ಇರಲಿಲ್ಲ. ಇವರು ಜಾತ್ರೆಗೆ ಸ್ನಾನ ಮಾಡ್ಬೇಕಾದ್ರೆ ಏನು ಹೇಳಲಿಲ್ಲ. ಇಲ್ಲ ಸ್ನಾನ ಮಾಡ್ಬೇಕಾದ್ರೆ ಚಾರ್ಜ್ ಇಕ್ಬೋದಿತ್ತು, ಏನು ಹೇಳಲಿಲ್ಲ. ಸ್ನಾನ ಎಲ್ಲ ಆದ್ಮೇಲೆ ನಡಿ ಜಾತ್ರೆಗೆ ಹೋಗೋಣ ಅಂತ ಎಲ್ಲ ಹೊರಟ್ಬಿಟ್ರು. ಹಂಗೆ ಹೋಗಿ ಬಂದು ಅವತ್ತು ನೈಟು ಅಡುಗೆ ಮಾಡಿ ತಿಂದಿದ್ದು ನಾವು. ಬೇಜಾರಾಗಬೇಡ್ರಿ, ಹಂಗೇನಾರು ಯಾರಿಗಾರು ಬೇಜಾರಿದ್ರೆ ಕ್ಷಮೆ ಇರಲಿ. ಯಾಕಂದರೆ ದೇವ್ರದ್ದು ನಾವು ಹೋಗಿ ಬಂದ್ಬಿಟ್ಟೆ ಮಾಡ್ಕೊಂಡು ತಿಂದಿದ್ದು ನೈಟೇ. ನೀವು ಬೇಕಾದ್ರೆ ವಿಡಿಯೋ ನೋಡ್ಬೋದು. ನೈಟಲ್ಲೇ ನಾವು ಚಿಕನ್ ಎಲ್ಲ ಮಾಡ್ಕೊಂಡು ಜೊತೆಲಿ ಎಲ್ಲರೂ ಜೊತೆಲಿ ಕೂತ್ಕೊಂಡು ತಿಂದಿದ್ದು. ಹಂಗೇನಾರ ಬೇಜಾರಿದ್ರೆ ದೇವ್ರ ವಿಷಯದಲ್ಲಿ ಸಾರಿ, ಅರ್ಥ ಆಯ್ತಾ? ಬನ್ನಿ ಈಗ ಸದ್ಯಕ್ಕೆ ನಾವು ನಾಷ್ಟ ಮಾಡ್ಬಿಟ್ಟು ತಿನ್ಬೇಕಾದ್ರೆ ಸಿಗೋಣ. ಸ್ನೇಹಿತರೆ, ಉಪ್ಪಿಟ್ಟೆಲ್ಲ ರೆಡಿ ಆಯಿತು. ಬಿಸಿ ಬಿಸಿ ಉಪ್ಪಿಟ್ಟು. ಬರ್ರಿ ಉಪ್ಪಿಟ್ಟು ನಾಷ್ಟ ಮಾಡೋಣ. ಹೆಂಗಾಗೈತೆ ನೋಡಿ ಉಪ್ಪಿಟ್ಟು. ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ನಮ್ಮ ಕಂಪ್ನಿ ಮುಂದೆ ಇನ್ನೂ ಗಾಡಿಗಳೇ ಕರೆದಿಲ್ಲ, ಕಾಯ್ತಾ ಕೂತಿದ್ದೀನಿ. ಈಗ ಸದ್ಯಕ್ಕೆ ಉಪ್ಪಿಟ್ಟು ಮಾಡಿದ್ದಾಯಿತು. ತಿಂದುಬಿಟ್ಟು ಒಂದ್ಸಲಿ ವಿಸಿಟ್ ಕೊಟ್ಟು ಹೋಗಿ ಕೇಳ್ಕೊಂಬರೋಣ ಎಷ್ಟೊತ್ತಿಗೆ ಬಿಡ್ತಾರೆ ಏನು ಎತ್ತ ಅಂತ. ಆಮೇಲೆ ನೋಡೋಣ. ಇದು ಗಾಳಿ ಸಿಕ್ಕಾಬಡೆ ಬರೋದು ಈ ಕಡೆ. ಹಂಗೆ ಆ ಕಡೆ ಫುಲ್ ಬೈಲಿರೋದ್ರಿಂದ ಗಾಳಿ ಸಿಕ್ಕಾಬಡೆ. ಹಂಗೆ ಹಿಂದ್ಗಡೆ ಕರ್ಟನ್ ಬಿಟ್ಟಿದೆ ಸ್ಟವ್ ಆಫ್ ಆಗೋದು. ಹಾಗಾಗಿ ನಮ್ಮ ಉಪ್ಪಿಟ್ಟು ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಹೇಳಿ. ನೋಡಿದ್ರ ಉಪ್ಪಿಟ್ಟು ಮಾಡಿದ್ದೀವಿ, ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಹೇಳಿ. ಅದಕ್ಕೆ ಉಪ್ಪಿಟ್ಟು ಹಾಕ್ಕೊಂಡು ತಿನ್ನೋಣ, ಆಮೇಲೆ ಸಿಗೋಣ. The next day. ಹಾಯ್ ಸ್ನೇಹಿತರೆ, ಹೊಸಪೇಟೆ ಬಂದು ಇವತ್ತು 3ನೇ ದಿನ. ಮೊನ್ನೆ ಖಾಲಿ ಮಾಡಿದ್ವಿ. ಇವತ್ತು ಶನಿವಾರ, ನೆನೆ ಶುಕ್ರವಾರ. ಗುರುವಾರ ಬಂದು, ಗುರುವಾರ ನಾನು ವೆಂಕಟೇಶ್ ಅವರು ಎಲ್ಲ ಸೇರ್ಕೊಂಡು ಜೊತೆಲೇ ಖಾಲಿ ಮಾಡಿದ್ವಿ. ಗುರುವಾರ ಮಧ್ಯಾಹ್ನ 11 ಗಂಟೆಗೆಲ್ಲ ಗಾಡಿ ಖಾಲಿ ಆಗಿತ್ತು. ಗುರುವಾರ ನೋಡಿಲ್ಲ, ನಿನ್ನೆ ಶುಕ್ರವಾರ ನೋಡಿಲ್ಲ, ಇವತ್ತು ಶನಿವಾರ. ಯಾಕೆ ಹಂಗೆ ಫುಲ್ ವೈಟಾಗಿ ಕಾಣ್ತೀಯ? ಈ ಕಡೆ ನೋಡ್ತಿದ್ದು. ಇವತ್ತು ಬೆಳಗ್ಗೆಯಿಂದ ನೋಡಿರಲಿಲ್ಲ. ಈಗ 1 ಗಂಟೆ ಮೇಲೆ ನೋಡಿ ಕರ್ಕೊಂಡು ಈಗ ಲೋಡ್ ಮಾಡಿದ್ದಾರೆ. ಈಗ ಟೈಮು 5:15. ಲೋಡ್ಗಳೇ ಇಲ್ಲ. ಅದು ಯಾರು ಕಂಡು ಗೊತ್ತಿಲ್ಲ. ಗಾಡಿಗೆ ಯಾರು ಕಂಡಿದ್ದೇನೋ ಗೊತ್ತಿಲ್ಲ. ತುಂಬಾ ಬೇಜಾರಾಗ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ಬರ್ರಿ ರೋಡ್ ನೋಡಿ, ಇಂಟರ್ನ್ಯಾಷನಲ್ ಹೈವೇ. ನೀರು ಬಿಡ್ಕೊಂಡು ಹೋಯ್ತಾವನೆ, ಧೂಳು ಎದ್ದೇಳಬಾರ್ದು ಅಂತೇಳಿ. ಅವನಿಂದ ನಾವು ಹೋಗ್ತಾ ಇದ್ದೀವಿ. ಹೋಗೋಣ. ತುಂಬಾ ಬೇಜಾರಾಗ್ಬಿಡೈತೆ. ಯಾರಿಗೆ ಹೇಳೋಣ ನಮ್ಮ ಈ ಪ್ರಾಬ್ಲಮ್? ನಿಧಾನ. ಯಾಕೆ ಹಿಂಗಳ್ಳಾಡ್ತೇವೆ ಗಾಡಿ? 3 ದಿವಸ ರೆಸ್ಟ್ ಕೊಟ್ಬಿಟ್ಟಿದ್ವಲ್ಲ ನಮ್ಮ ಅರ್ಜುನಿಗೆ. ಹಂಗಾಗಿ ಇವತ್ತು ಹುಮ್ಮಸ್ಸಲ್ಲಿ ಎದ್ದೇಳ್ತಾನೆ. ಸುಸ್ತಾಗೋಯ್ತು. ಹಗ್ಗ ತರ್ಪಲ್ ಹಾಕಿ ಬೇಗ ಹಗ್ಗ ತರ್ಪಲ್ ಹಾಕಿ ನಿಲ್ಲಕ್ಕೆ ಮುಂಚೆನೇ ಬಿಲ್ ತಗೊಬಂದಿದ್ದ. ಹಗ್ಗ ತರ್ಪಲ್ ಹಾಕಿ ಬಿಲ್ ತೆಗೆದು ಗಾಡಿಗಿಟ್ಟು ಹಿಂದೆನೇ ಹೋಗಿ ನೀರಲ್ಲೇ ಹಿಡ್ಕೊಬಂದು. ಯಾಕಂದರೆ ಇಲ್ಲಿ ಫಿಲ್ಟ್ರ್ ನೀರು ಬರುತ್ತೆ. ನೀರಲ್ಲೇ ಹಿಡ್ಕೊಬಂದು ಹಂಗೆ ಬಿಡ್ತಾ ಇದ್ದೀವಿ. ಇವಾಗ ಕೊಪ್ಪಳ ಹೋಗಿ ಪಂಕಲ್ಲಿ, ನಮ್ಮ ಮಾಮೂಲಿ ರೆಗ್ಯುಲರ್ ಪಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಬಿಲ್ ಎಷ್ಟೊತ್ತು ಕೊಡ್ತಾರೋ ಗೊತ್ತಿಲ್ಲ. ಬಿಲ್ಲೆಲ್ಲ ಈಸ್ಕೊಂಡು ಮತ್ತೆ
ಮತ್ತೆ ಬಿಸಿಲು ಆಪೋಸಿಟ್ ಬಂದ್ಬಿಡ್ತು. ಇಲ್ಲೆಲ್ಲ ಇಸ್ಕೊಂಡು ಓಡಾಣ ಬರ್ರಿ ಸ್ನೇಹಿತರೆ. ಕೊಪ್ಪಳ ಬಂಕಿಗೆ ಬಂದು ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಬಂಕಲ್ಲಿ ನೋಡಿ, ಇವಾಗ ವಿಡಿಯೋ ಹಾಕಿಲ್ಲ ಅಂತ ನಮ್ಮೊಂದು ಜಗಳ ಮಾಡ್ತಾನೆ. ನಾನು ಯೂಟ್ಯೂಬಲ್ಲಿ ನಾನು ವಿಡಿಯೋ ಹಾಕಿಲ್ಲ ಅಂತ. ನೋಡ್ಕೊಳಪ್ಪ, ನಿನ್ನ ವಿಡಿಯೋ ಕ್ಲೀನಾಗಿ ನೋಡ್ಕ. ನಮ್ಮ ಕೊಪ್ಪಳ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಈಗ. 1000 ಹಾಂ 2 ವರ್ಷ ಆಯ್ತು ಅಲ್ಲೇ ನಾನು ಯೂಟ್ಯೂಬ್ ಚಾನಲ್ 2 ವರ್ಷ ಆಯ್ತು. 2 ವರ್ಷದಿಂದ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ನೋಡಿ ಇವರೆಲ್ಲ ಈಗಲೂ ಮಾಡ್ತಾಯಿದ್ದೀನಿ. ನಮ್ಮ ಉಮೇಶ್ ಅಣ್ಣ ನೋಡಿ, ಬಿಗ್ ಬಾಸ್ ಅಭಿಮಾನಿ. ಬಿಗ್ ಬಾಸ್ ನೋಡ್ತಾ ಕೂತವ್ರೆ. ಉಮೇಶ್ ಅಣ್ಣ ಹಂಗೆ ಒಂದು ಆಯನ್ನು ಬಿಗ್ ಬಾಸ್ ನೋಡ್ತಿದ್ದೆ, ಹಂಗೆ ಆಯನ್ನು ಹಂಗೆ. ಬಿಗ್ ಬಾಸ್ ಇವತ್ತು ಫೈನಲ್ ಅಲ್ವಾ, ನೋಡ್ತಾ ಕುಂತಾರೆ ಇವತ್ತು ನಾಳೆ. ಹಂಗಾಗಿ ಫುಲ್ ನೋಡ್ತಾ ಕುಂತಾರೆ ನಮ್ಮ ಉಮೇಶ್ ಅಣ್ಣ. ನಾವು ಹನುಮಂತು ಗೆಲ್ಬೇಕಂತಾನೆ ಇರೋದು. ಏನು ಮಾಡ್ತೀಯ, ಹನುಮಂತು ಏನಾರು ಗೆದ್ರೆ ಅಣ್ಣ ಬಿಗ್ ಬಾಸ್ ಓಕೆ, ಸ್ವಾರ್ಥ ಇಲ್ಲದೆ ಆಡ್ತಾರೆ ಅಂತ. ಬಿಗ್ ಬಾಸ್ ಎಲ್ಲ ಫೇಕ್. ಹನುಮಂತು ಗೆದ್ದಿಲ್ಲ ಅಂದರೆ ಹಾಂ, ನಾನು ಹಾಕಿದ್ನಲ್ಲ ಸ್ಟೋರಿಗೆ. ಅವರೆಲ್ಲ ಹನುಮಂತು ಗೆದ್ದರೆ ಓಕೆ. ಓಟಿನ ಪ್ರಕಾರ ಅಂದರೆ ಪ್ರತಿಯೊಬ್ಬರು ಹನುಮಂತಿಗೆ ಓಟ್ ಹಾಕಿರೋದು. ಇವ್ರು ಬರೇ ಜನ ಅವ್ರು ನೋಡ್ಕೊಂಡು ಅದೇ ರಾಜಕೀಯ ಮಾಡ್ಕೊಂಡು ಏನಾರು ಮಾಡಿದ್ರೆ ತ್ರಿವಿಕ್ರಮಿಗೆ ಕೊಡ್ಬೋದು ಅನ್ನೋದೈತೆ. ಸ್ನೇಹಿತರೆ, ಗ್ಲಾಸ್ ಗೀಸೆಲ್ಲ ತೊಳೆದು ಡೀಸೆಲೆಲ್ಲ ಫುಲ್ ಮಾಡಿ ಬಿಲ್ಲೆಲ್ಲ ಬಂತು. ಬಿಲ್ಲೆಲ್ಲ ಈಸ್ಕೊಂಡಿದ್ದಾಯಿತು. ಇವಾಗ ಇಲ್ಲಿಂದ ಹೊರಡಬೇಕು. 3 ದಿನದ ನಂತರ ಲೋಡ್ ಆಗಿರೋದು. ಲೋಡ್ಗಳೇ ಇಲ್ಲ. ಅದು ಯಾರು ಕಣ್ಬಿತ್ತೇನೋ ಗೊತ್ತಿಲ್ಲ. ನಮ್ಮ ಅರ್ಜುನಿಗೆ ಲೋಡ್ಗಳೇ ಆಗ್ತಾಯಿಲ್ಲ. ಬೆಂಗಳೂರಲ್ಲಿ 2-3 ದಿನ ಆಯಿತು. ಇಲ್ಲಿ ಹೊಸಪೇಟೆಲ್ಲಿ ಬಂದು 3 ದಿನ ಆಯಿತು. ಮೊನ್ನೆ ಗೋವಾದಲ್ಲಿ 2 ದಿನ ಆಗೋಯ್ತು. ಬರೀ ಆಲ್ಟ್ ಆಗ್ತಿದೆ. ಯಾರು ಕಣ್ಬಿತ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಬರ್ರಿ ಸದ್ಯಕ್ಕೆ ಈಗ ಅದಕ್ಕೆ ಗ್ಯಾಸ್ ಎಲ್ಲ ಒರೆಸಿ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡಿ ನಿಲ್ಲಿಸಿದ್ದೀನಿ. ಇವಾಗ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. ಆರಾಮಾಗಿ ಹೋಗೋಣ. ಒಂದು ಸ್ವಲ್ಪ ಸ್ನ್ಯಾಕ್ಸು, ಕಡಲೆಪುರಿ, ಖಾರ ಮಂಡಕ್ಕಿ ಎಲ್ಲ ತಗೊಬಂದು ಮಡಗಿದ್ದೀನಿ ಗಾಡಿಗೆ. ಟೀ ಎಲ್ಲ ಕುಡಿದಾಯಿತು. ಟೈಮು 8:15. ನಿಧಾನಕ್ಕೆ ಹೋಯ್ತಾ ಇರೋಣ ಬರ್ರಿ. ಅರ್ಜುನ ಅಂತೂ ರೆಡಿ. ಒಂದು ಬಲ್ಪ್ ಒಂದು ಹೋಗ್ಬಿಡೈತೆ. ಪಾರ್ಕಿಂಗ್ ಬಲ್ಪ್ ಇದೆ, ಹೆಡ್ಲೈಟ್ ಅಲ್ಲ ಇದು, ಪಾರ್ಕಿಂಗ್ ಬಲ್ಪ್. ಈ ಕಡೆದೊಂದು ಹೋಗ್ಬಿಡೈತೆ. ನಾಳೆ ತಂದಾಕ್ಬೇಕು. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳು. ಅಲ್ಲೊಂದು ಗಾಡಿ ಲೋಡ್ ಆಗೈತೆ ನೋಡಿ, ಅದು ಗೋವಾಗೇನೆ. ಅದು ಎಲ್ಲೆಷ್ಟು ಗಾಡಿ ಲೋಡ್ ಆಗೈತೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನಮ್ಮ ಮೋಹಿತ್ಗಂತೂ ನಮ್ಮ ಕೊಪ್ಪಳ ಸ್ಟೀಲಿಂದ 2 ಗಾಡಿ ಲೋಡ್ ಆಗೈತೆ. ಬೇರೆ ಯಾವ ಫ್ಯಾಕ್ಟ್ರಿಯಿಂದ ಲೋಡ್ ಆಗೈತೆ ಗೊತ್ತಿಲ್ಲ. ಅಲ್ಲಿಗೆ ಹೋಗೋಣ ಬರ್ರಿ. ಫಸ್ಟ್ ಇಲ್ಲಿಂದ ಹೊರಡೋಣ. ಸ್ನೇಹಿತರೆ, ನಮ್ಮ ಹುಬ್ಳಿ ಟೋಲಿಗೆ ಬಂದು ಟೀಗಿ ಕುಡ್ಕೊಂಡು ನೋಡಿ, ನೀರಿನ ಬಾಟ್ಲು, ಕಡಲೆ ಬೀಜ ಇವೆಲ್ಲ ತಗೊಂಡ್ವಿ. ಇಲ್ಲೇ ನಿಲ್ಸ್ಬಿಟ್ಟೋಗಿದ್ದೀನಿ. ಇವೆಲ್ಲ ಮೊನ್ನೆ ಎಲ್ಲ ಕುತ್ಕೊಂಡು ಟ್ಯೂಬೆಲ್ಲ 2 ದಿವಸ ಫ್ರೀ ಇದ್ನಲ್ಲ, ಎಲ್ಲ ಟ್ಯೂಬ್ಗಳು ಕಟ್ಟಿರೋದು ನೋಡಿ. ಟಯರೆಲ್ಲ ಕ್ಲೀನಾಗಿ ಕಾಣಲಿ ಅಂತೇಳಿ ಎಲ್ಲ ಕಡೆ. ಇನ್ನೂ ಟ್ಯೂಬ್ ಕಮ್ಮಿ ಆಗ್ಬಿಡ್ತು, ಹಂಗಾಗಿ ಫ್ರಂಟಿಗೆ ಕಟ್ಟೋಕ್ಕಾಗಲಿಲ್ಲ. 2 ಟ್ಯೂಬ್ ಇದ್ದಿದ್ದು, 2 ಟ್ಯೂಬ್ ಆ ಕಡೆ ಈ ಕಡೆ ಎಲ್ಲ ಕಟ್ಟಿದ್ದೀವಿ. ಇಲ್ಲೆಲ್ಲ ನೋಡಿ, ಇದಕ್ಕೂ ಸೇಮು. ಯಾರೋ ಲೈಟ್ ಹಾಕೊಂಡು ಕುಂತವ್ರೆ, ಕಾಣ್ತಾನೆ ಇಲ್ಲ ಅವು. ಇವಾಗ ಕಾಣ್ತೀವಿ ನೋಡಿ. ಇದು ನೋಡಿ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ನೋಡಿದ್ರ. ಡಿಸ್ಕು ಟ್ಯೂಬ್ ಆಗಿರೋದಕ್ಕೆ ಅದಕ್ಕೂ ಎಷ್ಟು ಕ್ಲೀನಾಗಿ ಕಾಣ್ತೈತಿ. ಬರ್ರಿ ಹೋಗೋಣ. ಆಮೇಲೆ ಯಾವುದೋ ಮರ ಲೈಟ್ ಬೆಳಕಿ ಹಿಂಗೆ ಕಾಣ್ತೈತೆ. ಚಳಿ ಸಿಕ್ಕಾಪಟ್ಟೆ. 2 ಕಡೆ ಲಾಕ್ ಮಾಡಿಬಿಟ್ಟಿದ್ದೀನಿ. ನೀರಿನ ಬಾಟ್ಲುಗಳು ಅದೇ 2 ತಿಂಗಳಾಗ್ಬಿಟ್ಟಿತ್ತು. ನೀರಿನ ಬಾಟ್ಲುಗಳು ಹಳೆವು, ಹಂಗಾಗಿ ಒಂದು 2 ಬಾಟ್ಲು ಒಂದು ಹೊಸ ತಗೊಂಡೆ. ನೀರಿನ ಬಾಟ್ಲು ಜಾಸ್ತಿ ದಿನ ಯೂಸ್ ಮಾಡಬಾರ್ದು. 1 ತಿಂಗಳು ತಪ್ಪಿರೆ 2 ತಿಂಗಳು, ಅದ್ರ ಮೇಲೆ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ 2 ತಿಂಗಳು ಆಗ್ಬಿಟ್ಟಿದ್ವು, ಹಂಗಾಗಿ ಒಂದು ತಗೊಂಡೆ. ಹೋಟ್ಲಲ್ಲಿ ಟೀ ಅಂಗಡಿಯಲ್ಲಿ ನನಗೆ ಗೊತ್ತಿಲ್ಲ, ನಮ್ಮ ಸಬ್ಸ್ಕ್ರೈಬರು ಲಾಸ್ಟ್ ಟೈಮ್ ಬಂದಾಗ ಕೇಳೋಷ್ಟೊತ್ತಿಗೆ ನಾನೇ ಪಾಸ್ ಆಗ್ಬಿಟ್ಟಿದ್ದೆ. ಇವತ್ತು ಯಾರೇ ಕೇಳಿದ್ರು, ಆಮೇಲೆ ಮಾತಾಡ್ಸಿದ್ರು.
ನಮ್ಮ ಎಲ್ಲಿ ಹೋದ್ರು ನಮ್ಮ ಅಜಯ್ ಬ್ರದರ್ ಬಗ್ಗೆನೇ ಮಾತು. ಅಜಯ್ ಬ್ರದರ್ದಂತೂ ತುಂಬಾ ವಿಡಿಯೋ ನೋಡ್ತೀವಿ ನಿಮ್ಮದು ನೋಡ್ತೀವಿ ಅಂತೇಳಿ ಮಾತಾಡ್ಸಿದ್ರು. ಭಾಳ ಖುಷಿ ಆಯಿತು. ಸಿಕ್ಕಾಪಟ್ಟೆ ಜನ ಇದ್ದರು ಅಲ್ಲಿ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕಸ್ಟಮರ್ ಜಾಸ್ತಿ. ಹೋಟ್ಲಲ್ಲಿ ಕೆಲಸ ಮಾಡ್ತಾರಲ್ಲ ಅವರು, ಅಂದರೆ ಟೋಲ್ ಕ್ಯಾಂಟೀನೇ. ಟೋಲ್ ಪಾಸ್ ಆದಮೇಲೆ ಬಸ್ ಕೊಪ್ಪಳ ಕಡೆಯಿಂದ ಬರ್ತಾ ಟೋಲ್ ಪಾಸ್ ಆದಮೇಲೆ ಲೆಫ್ಟ್ ಸೈಡ್ ಸಿಗುತ್ತೆ. ಹುಬ್ಳಿ ಕಡೆಯಿಂದ ಬರ್ತಾ ಟೋಲಿಂದ ಹಿಂದಕ್ಕೆ ರೈಟ್ ಸೈಡ್ಗೆ. ಪಾಟೀಲ್ ಅಂತ ಇಲ್ಲೇ ಗದಗ್ನವ್ರಂತೆ, ಅಣ್ಣಿಗೆರೆ ಟೋಲಾಗೆ ಮಾತಾಡ್ಸಿದ್ದು ಖುಷಿ ಆಯಿತು. ಸದ್ಯಕ್ಕೆ ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಗೋಣ. ನೆಕ್ಸ್ಟ್ ಟ್ರಿಪ್ ಬಂದಾಗ ಸ್ವಲ್ಪ ಜನ ಕಮ್ಮಿ ಇದ್ದಾಗ ಒಂದು ವಿಡಿಯೋ ಮಾಡಿ ಹಾಕೋಣ ಅಷ್ಟೇ. ಬರ್ತಾ ಇರ್ತೀವಲ್ಲ, ನಮಗಿನ್ನೂ ಈ ರೂಟ್ ಫಿಕ್ಸು. ಮಂಗಳೂರು ರೂಟೆಲ್ಲ ಕಮ್ಮಿ ಆಗೋಯ್ತು, ಈ ರೂಟು ಫಿಕ್ಸು. ಬರ್ರಿ ಆರಾಮಾಗಿ ಹೋಗೋಣ. ಒಂದು ಖುಷಿ ಆಯಿತು, ಬಿಗ್ ಬಾಸ್ ಮನೆಯಿಂದ ಭವ್ಯ ನಾಮಿನೇಟ್ ಆಗಿದ್ದು ನಮಗಂತೂ ಭಾಳ ಖುಷಿ ಆಯಿತು. ಆಚೆ ಬಂದಿದ್ದು ಟಾಪ್ 6 ಆಚೆ ಬಂದಿದ್ದಂತೂ ಭಾಳ ಖುಷಿ ಆಯಿತು. ಆವಾಗಲೇ ಹೋದ ವಾರನೇ ಹೋಗ್ಬೇಕಾಯ್ತು ಭವ್ಯ, ಇಲ್ಲಿ ಹಿಡ್ಕೊಂಡು ಈ ವಾರ ಆಚೆ ಕಳಿಸಿರು. ಒಂದು ಖುಷಿ ಆಯ್ತು. ಇಷ್ಟೊತ್ತು ಅದೇ ನೋಡ್ಕೊಂಡು ಬರ್ತಾಯಿದ್ದೆ. ಈ ವಿಡಿಯೋ ಬರೋಷ್ಟೊತ್ತಿಗಾಗಲೇ ಬಿಗ್ ಬಾಸ್ ಫೈನಲ್ ಎಲ್ಲ ಮುಗಿದೋಗಿರ್ತೈತೆ. ಈ ವಿಡಿಯೋ ಬರೋಷ್ಟೊತ್ತಿಗೆ ಎಲ್ಲ ಮುಗಿದೋಗಿರ್ತೈತೆ. ಆದ್ರೂ ನಾವು ಇವತ್ತು ವಿಡಿಯೋ ಮಾಡ್ತಿದ್ದೀರಲ್ಲ, ಆಗ 4-5 ದಿನ ಲೇಟ್ ಆಗ್ಬೋದು ಅಷ್ಟೇ. ವಿಡಿಯೋ ಮುಂಚೆನಂಗೆಲ್ಲ ವಾರ 15 ದಿವಸ ತಿಂಗಳು ಅವೆಲ್ಲ ಆಗಲ್ಲ. ಇವಾಗೆಲ್ಲ ಏನಿದ್ರು ಒಂದು 5 ದಿನ ಅಷ್ಟೇ. ಬರ್ರಿ ಸದ್ಯಕ್ಕೆ ಆರಾಮಾಗಿ ಹೋಗೋಣ.